ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದರೂ ಆರೋಗ್ಯ ಇಲಾಖೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕೆ ಪ್ರತ್ಯಕ್ಷ ನಿದರ್ಶನ ನಗರದ ಹೃದಯ ಭಾಗ ಪಿಪಿಸಿ ಕಾಲೇಜಿನ ಪಕ್ಕದಲ್ಲೇ ಬಾಯ್ಬಿಟ್ಟಿರುವ ಬೃಹತ್ ಸೊಳ್ಳೆ ಉತ್ಪತ್ತಿ ತಾಣ. ಹೌದು, ಉಡುಪಿಯ ಉದ್ಯಮಿ ಕಲ್ಸಂಕದಲ್ಲಿರುವ ಜಯಲಕ್ಷ್ಮಿ ಸ್ಟೋರ್ಸ್ನ ಮಾಲಕ ಅನಂತ ರೈ ಕಾಮತ್ ಅವರ ಕಟ್ಟಡ ಕಾಮಗಾರಿ ಹಲವು ಕಾರಣಗಳಿಂದ ಪೂರ್ಣವಾಗದೆ ಸ್ಥಗಿತಗೊಂಡಿದೆ. ಕೇವಲ ಪಿಲ್ಲರ್ ಹಾಕಿ ಕಾಮಗಾರಿ ಸ್ಥಗಿತಗೊಂಡ ಕಾರಣ ಸ್ಥಳದಲ್ಲಿ ನೀರು ತುಂಬಿ ಡೆಂಗ್ಯೂ ಪ್ರಕರಣ ಮತ್ತಷ್ಟು ಹೆಚ್ಚಾಗುವ ಆತಂಕ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಸ್ಥಳದಲ್ಲಿ ನೀರು ತುಂಬಿದ್ದು, ನೀರು ಖಾಲಿ ಮಾಡುವ ಗೋಜಿಗೆ ಈ ಜಾಗದ ಮಾಲೀಕ ಅನಂತ ರೈ ಹೋಗೇ ಇಲ್ಲ. ಇನ್ನು ಈ ಸ್ಥಳದ ಅಕ್ಕಪಕ್ಕದಲ್ಲಿ ನೂರಾರು ಮನೆಗಳು, ಅಂಗಡಿ ಮುಗ್ಗಟ್ಟು, ಮುಖ್ಯವಾಗಿ ಸಾವಿರಾರು ವಿದ್ಯಾರ್ಥಿಗಳು ಕಲಿಯುವ ಪ್ರತಿಷ್ಠಿತ ಪಿಪಿಸಿ ಕಾಲೇಜು ಇರೋದ್ರಿಂದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಈ ಬಗ್ಗೆ ಪತ್ರಕರ್ತರು ಡಿಎಚ್ಒ ಡಾಕ್ಟರ್ ಬಸವರಾಜ್ ಜಿ ಹುಬ್ಬಳ್ಳಿ ಅವರಿಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ. ಕೇವಲ ಫಾಗಿಂಗ್ ಮಾಡಿ ಸುಮ್ಮನಾಗುತ್ತಿರುವ ಆರೋಗ್ಯ ಇಲಾಖೆ ಇಂತಹ ಹಲವು ಅಪೂರ್ಣ ಕಾಮಗಾರಿ ಸ್ಥಳದಲ್ಲಿ ನಿಂತ ನೀರನ್ನ ತೆರವು ಮಾಡಿಸುವ ಕಡೆ ಗಮನ ಹರಿಸಬೇಕಿದೆ.